ಸುಪ್ರೀಂ ಆದೇಶದಂತೆ ಡಿಸೆಂಬರ್ನಲ್ಲಿ ಜಿಬಿಎ ಚುನಾವಣೆಯನ್ನ ಮಾಡ್ತೀವಿ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಡಿಸೆಂಬರ್ನಲ್ಲಿ ಜಿಬಿಎ ಚುನಾವಣೆಯನ್ನ ಮಾಡ್ತೀವಿ ಹೀಗಂತ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸಿಬ್ಬಂದಿ ಕೊರತೆಯಾಗುತ್ತೆ, ಹೀಗಾಗಿ ಚುನಾವಣೆಯನ್ನ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿದೆ, ಅಷ್ಟರ ಒಳಗೆ ಚುನಾವಣೆಯನ್ನ ಮಾಡ್ತೀವಿ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆನೂ ಇಲ್ಲ. ವಿಧಿಯಿಲ್ಲದೆ SIR ನಾವೆಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿಲ್ಲ. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ MLC ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಇಟ್ಕೊಂಡು ನಡೆಸೋದು ನಮಗೆ ಸೂಕ್ತ. ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೋರ್ಟ್ ಇದೆ, ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬೈ ಡಿಸೆಂಬರ್ ZPTP ಲೋಕಲ್ ಬಾಡಿ ಎಲ್ಲ ಮುಗಿದ್ಬಿಡುತ್ತೆ ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಓಕೆ ವೀಕ್ಷಕರು, ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಸೊ ಪ್ರಪ್ರಥಮವಾಗಿ GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಈ ಹಿಂದೆ ಆಗಸ್ಟ್ 31ರ ಒಳಗಾಗಿ ಚುನಾವಣೆಯನ್ನು ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಈಗ ಆ ಅವಧಿಯಲ್ಲಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಮತ್ತು ಸಿಬ್ಬಂದಿಗಳ ಕೊರತೆ ಎದುರಾಗುತ್ತೆ, SIR ಪ್ರಕ್ರಿಯೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಡಿಸೆಂಬರ್ ಅಂತ್ಯದ ಒಳಗೆ ಎಲೆಕ್ಷನನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ.